ಹಾಯ್ ಹಲೋ ಎಲ್ಲರಿಗೂ ನನ್ನ ಹೊಸ ಬ್ಲಾಗಿಗೆ ಸ್ವಾಗತ. ಇವತ್ತು ನಾನು ಸನ್ಸೆಟ್ ರೈಡಿಗೆ ಹೊಂಟೀನಿ. ಅದಕ್ಕಿಂತ ಮೊದಲು ಆರ್ ಆರ್ ನಗರ್ಗೆ ಹೊಂಟೀನಿ. ನನ್ನ ಫ್ರೆಂಡ್ ಪಿಕಪ್ ಮಾಡ್ಕೊಳಾಗ ಅವ್ನು ಪಿಕಪ್ ಮಾಡ್ಕೊಂಡು ಅವ್ನು ಕರ್ಕೊಂಡು ಹೊಂಟೀವಿ. ಡಬಲ್ ಸೀಟ್ ಹೊಂಟೀವಿ. ಸೊ ನಾನು ನಿಮಗೆ ನೆಕ್ಸ್ಟ್ ಗಾಡಿ ಮ್ಯಾಗ ಸಿಗ್ತೀನಿ. ನೆಕ್ಸ್ಟ್ ರೈಡ್ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಯಾವ ಪ್ಲೇಸ್ ಅಂತ ಫೈನಲ್ ಅಲ್ಲೇ ಮುಟ್ಟಿದ ಮ್ಯಾಗ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇಟ್ ಉಂಟು. ಪೆಟ್ರೋಲ್ ಬ್ರೇಕಿಂಗ್ ನಿಂತಿದ್ದೆ 3 ಆಯ್ತು ಟೈಮ್. ನೋಡಿ ಜಲ್ದಿ ಟೈಮ್ ಅಂತ ತೊಗೊಂಬರೆ ಫುಲ್ ಫಾಸ್ಟ್ ಹೊಂಟೈತಿ. ಸ್ಟ್ರೈಟ್ ಫೈಟ್. ಕ್ಯಾಮ್ರಾ ಹಾಕೊಂಡಿದ್ದು ನೋಡವಂತ ನೀವು ಅನ್ನಿಸ್ತಾವ. ಸಾರಿ N160 ಬನಶಂಕರಿ ಬಂತು ನೋಡ್ರಿ. ಬಾದಾಮಿ ಬನಶಂಕರಿ ಅಲ್ಲ, ಬೆಂಗಳೂರು ಬನಶಂಕರಿ. ಅಣ್ಣ ಮಾರಿ ಮೇಲೆ ಉಗುಳಿಬಿಡು, ಸ್ವಲ್ಪ ಕೆಳಗೆ ಹೊಡಿ, ತಪ್ಪು ಮಾಡಿದೆ. ಮತ್ತೆ ಹಾಕಿರು ಸಿಗ್ನಲ್. ರೀಸೆಂಟಾಗಿ ಸಿಗ್ನಲ್ ತೆಗೆದಿದ್ರಪ್ಪ ಎಲ್ಲ. ರೀಸೆಂಟಾಗಿ ಅಂದ್ರೂ ಭಾಳ ದಿವಸ ಆಯ್ತು ನಾ ಬರಲಾರ್ದು ಈ ಕಡೆ. ಲಾಸ್ಟ್ ಟೈಮ್ ಅಂತೂ ತೆಗೆದಿದ್ರು, ಒಳ್ಳೆ ಹೊಸ ಸಿಗ್ನಲ್ ಹಾಕಿದ್ದಂಗೆ ಅವರು. ಜಸ್ಟ್ ಉತ್ತರಹಳ್ಳಿ ಕ್ರಾಸಿಂಗ್. ಎಷ್ಟು ಮದುವೆ ಅದಾವ್ರಿ ಯಪ್ಪ ಅವನ್ನ. ಎಲ್ಲರೂ ಕೆಲಸ ಎಲ್ಲ ಬಿಟ್ಟು ಮದುವೆನ ಅಂತಾರೇನು, ದಿನ ಒಬ್ಬರು ಸ್ಟೇಟಸ್ ಹಾಕೂತಾರೆ. ಭೈ ರೋಡ್ ಏನು ಭಾರಿ ಮಾಡ್ಯಾರ ಇಲ್ಲಿ. ನಾ ಕಾಲೇಜ್ನಾಗ ಇದ್ದಾಗ ಒಂದು ನಮೂನಿ ಇತ್ತಿಲ್ಲಿ ಎಲ್ಲ ಡಬ್ಬ ರೋಡ್ ಅನ್ನೋದು ಮಾಡಿಬಿಟ್ಟದ. ನೈಸ್. ಫುಲ್ ಕಲ್ಲು ಹಳೆ ರೋಡ್ ಇತ್ತು, ಕಡಿ ಎಲ್ಲ ಹಂಗೆ ಬಿದ್ದಿರ್ತಿತ್ತು. ರೆಡಿ ಮಾಡ್ಯಾರ, ಮಸ್ತ್ ಆಗೈತೆ ನೋಡ್ರಿ. ಎಂಟ್ರಿಂಗ್ ಟು ಆರ್ ಆರ್ ನಗರ್. ನಮ್ಮದು ಈ ಏರಿಯಾ ಒಂಥರ ನಮ್ಮದು ಸೆಕೆಂಡ್ ಹೋಮ್ ಇದ್ದಂಗೆ. ನಮ್ಮ ಕಾಲೇಜ್ ಇಲ್ಲೇ ಇತ್ತಲ್ಲ. ನಾನು ಫಸ್ಟ್ ಬಂದು ಬೆಂಗಳೂರಿನಾಗ ಸ್ಟೇ ಆಗಿದ್ದು ಇದೇ ಏರಿಯಾ. ಇಲ್ಲೇ ಮುಂದೆ ಬರುತ್ತೆ ಆ ಬ್ರಿಡ್ಜ್ ದಾಟ ನಮ್ಮ ಕಾಲೇಜ್. ಸೊ ನಾ ಈಗ ಹೋಗ್ಬೇಕಾಗಿರೋದು ಅಲ್ಲೇ ಹೋಗ್ಬೇಕು. ನನ್ನ ಫ್ರೆಂಡ್ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಡೆಸ್ಟಿನೇಷನಿಗೆ ಹೋಗ್ಬೇಕು. ಇಲ್ಲಿ ಬರೋಣ ಓಲ್ಡ್ ಮೆಮೊರೀಸ್ ನೆನಪು ಬರುತ್ತೆ. ಎಲ್ಲ ಬೇಲಿ ಹಾಕಿಬಿಟ್ಟಾರೆ ಇಲ್ಲಿ. ನಾವು ಕಾಲೇಜ್ನಾಗಿದ್ದಾಗ ಈ ಬೇಲಿ ಇದ್ದಿದ್ದಿಲ್ಲ. ನಾನು ನಮ್ಮ ದೋಸ್ತ ಬಂದು ಇದ್ರ ಮ್ಯಾಗೆ ಕುಂದಿರ್ತಿದ್ವಿ, ಟ್ಯಾಂಕ್ ಮ್ಯಾಗೆ. ನೈಟ್ ವಾಕ್ ಮಾಡ್ಕೊಂಬಂದು ಕುಂತು ಬರೋ ಬಸ್ ಎಲ್ಲ ನೋಡ್ತಿದ್ದೆ. ಫೋಟೋ ಹೊಡ್ಕೊಂಡು ಕುಂದಿರ್ತಿದ್ದೆ ನಾ ಬಸ್ಸಿಂದ ಟ್ಯಾಂಕ್ ಮ್ಯಾಗೆ ಕುಂತು. ನಮ್ಮ ಫಸ್ಟ್ ಬೆಂಗಳೂರು ಸ್ಟೇಯಿಂಗ್ ಏರಿಯಾ ಸ್ಟೇ ಆಗಿದ್ದು. ನಾವು ಇಲ್ಲೇ ಮನೆ ಬಾಡಿಗಿದ್ರು ಅವ್ರು, ನಮ್ಮ ದೋಸ್ತನವರು. ಇಲ್ಲಿ ನೀರು ತುಂಬ್ಕೊಳಕ್ಕೆ ಬರ್ತಿದ್ವಿ. ಇಲ್ಲಿದ್ದ ಜೀವನ ಮಸ್ತ್ ಐತ್ರಿ. ಅಲ್ಲೇ ಬೇಸರ ಆಗ್ಬಿಟ್ಟೈತ್ರಿ. ಸೂಟಿ ಬಂತಂದ್ರೆ ಕುತ್ತಿಗೆ ಆಗಿರುತ್ತೆ ನೋಡಿ ನನಗೆ. ಪಿ ಜಿ ಒಳಗೆ ಕುಂತು ಸೆಲ್ಫ್ ಕೊಡ್ತಾಗ ಹೊರಗೆ ಹೋಗ್ಬೇಕಂದ್ರೆ ಹುಯ್ ಅಂತ ಟ್ರಾಫಿಕ್. ಇಲ್ಲಿ ಸಮೋಸ ಅಂಗಡಿ ಇತ್ತು, ಸಂಜೆ ಮುಂದೆ ಸಮೋಸ ತಿಂತಿದ್ದೆ ನಾನು. ಅಲ್ಲೇ ಹೋಗ್ಬೇಕು. ಬಂತು ಏರಿಯಾ. ಇಲ್ಲೇ ಅಡ್ಡಾಡ್ತಿದ್ವಿ ಎಲ್ಲೋ ಮಾರೇ. ಮರ್ತಬಿಟ್ಟು ನಾನು ನಮ್ಮ ಕಾಲೇಜ್ದಾಗ ಹೊಂಟ್ಬಿಟ್ಟಿದ್ದೆ ಹಂಗೆ. ಎಲ್ಲಿದ್ದೆ? ಎಲ್ಲಿ ಬಾ ಅಲ್ಲೇ ಬರ್ತೀನಿ ತಡಿ. ನಾವು ಅಲ್ಲೇ ಬರ್ಬೇಕು. ಬಂದೆ ಹಾಂ. ಅವನ ನಿಧಿ ಹೆಂಗೆ
ಬಾ ಈ ಕಡೆ ಸೈಡ್ ಬಾ, ರೋಡ್ ದಾಟ್ ಬಾ. ಇಲ್ಲಿ ಬಂದು ನಮ್ಮ ಖಾನ್ ಸಾಹೇಬರು ಬಂದು ನೋಡ್ರಿ ಇಲ್ಲಿ. ಹಾಯ್. ಕೈ ಕೊಡ್ಬೇಕಾ? ಕೈ ಕೊಡೋರು ಬೇರೆ ಅದಾರ ಕೈ ಜಗ್. ನಾವು ರಾಜೇಶ್ ಸಾಬ್ ಅವರ ಸಬ್ಸ್ಕ್ರೈಬರ್ ರೀ. ಹಾಂ ಏನು ಇದು ಅದು ಐಸ್ಮಾರ್ಟ. ಅವಂದು ಐಸ್ಮಾರ್ಟ್ ಇದ್ದಾಗ ವಿಡಿಯೋಗ್ರಫಿ ನಾನಾ ಮಾಡ್ತಿದ್ದೇನೆ ರೀ. ಗಾಡಿ ಹಿಂದೆ ಕೂತು ಹ್ಞೂ ಫೋಟೋಶೂಟ್ ಮಾಡ್ತಿದ್ದಾರೆ. ಹೊರಗೆ ಹೋಗೊಂಬಾರ ಚಡ್ಡಿ ಹಾಕೊಂಬಂದ ನೋಡ್ರಿ ಅಣ್ಣ. ಫಾರಿನ್ದಾಗ ಏನು ತಿಕ್ಕೊಂಬಿಟ್ಟಣ್ಣ. 60 ಕಿಲೋಮೀಟ್ರ್ ಹೋಗ್ಬೇಕಿನ್ನ. ಏನಿಲ್ಲ ಆಯ್ತಾ ಬಿಟ್ಟು ನೋಡ್ರಿ ಇಲ್ಲಿಂದ ಎಸದ್ದು ನಮ್ಮ ಖಾನ್ ಅವ್ರಿಗೆ ಹಾಕೊಂಡಿವಿಂದ ಕೆಂಗೇರಿ ಮ್ಯಾಗ ಹೋಗ್ಬ ಸರಿ ಮಾಡ್ರಿ ನೋಡ್ರಿ ಇದನ್ನು ಊಟ ತೊಗೊಳಕ್ಕೆ. ಫೈನಲಿ ಕೆಂಗೇರಿ ದಾಟಾಕೊಂತೀವಿ. ಆಗಲೇ ಏನೇನೋ ಕಂಟೆಂಟ್ ಮಾಡಿದ್ವಿಯಪ್ಪ, ಎಲ್ಲ ಹೋಗ್ಬಿಡ್ತು. ಯಾಕಂದ್ರೆ ನಮ್ಮ ಮೆಮ್ರಿ ಕಾರ್ಡ್ ಫುಲ್ ಆಗೈತಿ, ನನಗೆ ಗೊತ್ತೇ ಇಲ್ಲದು. ನಮ್ಮ ಖಾನ್ ಅವ್ರ ಬಗ್ಗೆ ಹೊಗಳಕ್ಕೆ ಹೊಂತಿದ್ದೆ. ಲಾಸ್ಟ್ ಮೆಮ್ರಿ ಕಾರ್ಡ್ ಫುಲ್ ಆಗಿತ್ತು, ಅದು ರೆಕಾರ್ಡ್ ಆಗಿಲ್ಲ. ಇವರು ಪತ್ರಕರ್ತರಿ ಇಂಡಿಯಾದೊಂದು ಒನ್ ಆಫ್ ದಿ ಫೇಮಸ್ಟ್. ಕರ್ನಾಟಕದಾಗ ರವಿ ಬೇಗಳಿಗೆ ಅವರ ನಂತರ ನಮ್ಮ ವಿನಾಯಕ್ ಖಾನ್ ಅವ್ರದ್ದು ಹೆಸರು ಎಲ್ಲೆಲ್ಲೂ ರವಿ ಕರಿಗೆರೆ ರೀ ಅವರು. ಅಣ್ಣ ಬ್ರಾಟ್ಲಿ ಅವರು 2ನೇ ಶಿಷ್ಯ ರೀ. ಬುಕ್ಕ ಬರೆಯವಂತಾರ, ಬಟ್ ಲಾಂಚ್ ಇನ್ನೂ ಕಂಪ್ಲೀಟ್ ಆಗೋಲ್ದು. 50% ಬಂದು ನಿಂತ್ಬಿಡೋದೆ. ಇವ್ರ ಕಾಂಪಿಟೇಷನ್ ಅವ್ರು ಆಗಲು ಬರೆದು ಬಿಟ್ರ ಬುಕ್ಕ. ಬ್ರಾಟ್ಲಿ ಅವ್ರು 3ನೇ ಶಿಷ್ಯ ಅವರು. ಬರೋ ದೊಡ್ಡ ಮನಸ್ಸಿಂದ ಇವನ ಐಡಿಯಾ ಕೊಟ್ಟಿದ್ದಾರೆ ಅವ್ರಿಗೆ ಬರ್ಯಾಕ. ಹಾಂ, ಇವನ್ದಿನ ಪೆಂಡಿಂಗ್ ಐತಿ, ಆದರೂ 3ನೇ ಶಿಷ್ಯಗೆ ಒಳ್ಳೆಯದಲ್ಲ ಅಂತಂದು ಕೊಟ್ಟಿದ್ದ ಐಡಿಯಾ. 2ನೇ ಸೆಷನ್ ಬುಕ್ ಲಾಂಚ್ ಆಗಿದೆ. ಹ್ಞೂ ಮೈಸೂರು ರಸ್ತೆ. ಅದು ಎದಕ್ಕೆ ಗೊತ್ತಾನ? 10 ನಿಮಿಷದಿಂದ ನೀ ಬೆಂಗಳೂರಾಗಿದ್ದೆ. ತಮಿಳ್ನಾಡು ಕೇರಳದಾಗ ಮಳೆ ಆಗ್ತಿದ್ದಂಗೆ ಐತಿ ಸ್ಟಾರ್ಟಿಂಗ್. ನಿನ್ನ ಇಲ್ಲಿ ಆಯ್ತಲ್ಲ, ಸ್ವಲ್ಪ ಬಂತು. ನಾ ರೇನ್ ಗೇರ್ ಇಟ್ಕೊಂಬರಾಮ ಅನ್ಕೊಂಡೆ, ಹೋಲ್ ಬಿಡು ಅಂತ ಹಂಗೆ ಬಂದೀನಿ. ಮಳೆ ಬಂದ್ರೆ ಇಲ್ಲ ಸಿಕ್ಕಾಕೊಳ್ಳೋದಿನ್ನ. ಸ್ವಿಮ್ ಮಾಡ್ಕೊಂಡು ಹೋಗಿ ನಾವು ಧೂಮ್ 3 ಗಿಚ್ಚರಿ ಬಟನ್ ಹಾಕಿ ಬಿಡ್ತೀವಿ ರೀ, ಗಾಡಿ ಹೋಗಿ ಬೋಟ್ ಆಗ್ಬಿಡುತ್ತೆ. ಎಕ್ಸ್ಪ್ರೆಸ್ ವೇನು ಎಕ್ಸ್ಪ್ರೆಸ್ ವೇ ಇಲ್ಲ ನೋಡಲ್ಲ, ಹಾಕ್ಬಿಟ್ರ ಟ್ರ್ಯಾಕ್ಟ್ರಿ ಆಟೋ ಬೈಕು ನಾಟ್ ಎಂಟ್ರಿ. ಯಾಕೆ ಹಿಂಗೆ ಮಾಡ್ತೀರಿ? ಎಂಟ್ರಿ ಕೊಡ್ರಲ್ಲ, ಹಿಂಗೆ ಯಾಕಾಗತ್ತೆ ನಿಮಗೆ? ಟೋಲ್ ಕೊಡ್ತೀವಿ ರೀ ನಾವು, ನಮಗೂ ಎಂಟ್ರಿ ಮಾಡೋ ಸರಿ. ಸ್ವಲ್ಪ ಮಹಾರಾಷ್ಟ್ರ ಒಳಗೆ ಯಾವುದೋ ಒಂದು ಎಕ್ಸ್ಪ್ರೆಸ್ ವೇ ಮೋಸ್ಟ್ ಡೇಂಜರಸ್ ರೋಡ್ ಹತ್ತದು 2 ವೀಲರಿಗೆ. ಅಲ್ಲಿ ಅಲೋ ಮಾಡ್ಯಾರಂತ, ಬೇರೆದಕ್ಕೆ ಎಲ್ಲಿ ಅಲೋ ಮಾಡಿಲ್ಲ ಅಂತ. Still 39 kilometers to go. ಗೋ ಕಾರ್ಟಿಂಗ್ ಬರ್ತಿದ್ವಿ ನಾವು ಒಳಗೆ. ಹಾಂ, ಇಲ್ಲೆಲ್ಲೇ ಐತಿ ಒಳಗೆ ಈ ಕಾಲೇಜ್ ತಕ್ಕ. ಇಲ್ಲೇನು ಮುಂದೇನು ಎಲ್ಲೇ ಐತಿ ಒಟ್ಟು. ಇಲ್ಲೇ ಅದ ಲೆಫ್ಟ್ ಗ್ರಿಪ್ಸ್ ಅಲ್ಲೇ ಗೋ. ಇಲ್ಲೇ ಇದ ರೋಡ ಗೋ ಕಾರ್ಟಿಂಗ್ ಹೋಗಿದ್ವಿ. ಹಾಂ, ಬೆಂಗಳೂರು ದಾಟ ವೆದರ್ ಚೇಂಜ್ ಆಗಿಬಿಡ್ತ್ರಿ. ಸುಮ್ಮನೆ ಮಳೆ ಬರಬಾರ್ದು. ಹ್ಞೂ, ಯಾರ ಬಟನ್ ಹೊತ್ತಾವಂತಾರ್ರಿ ವೆದರದ್ದು. ಆ ಡೋರೆಮೋನ್ ತಗ ಇರುತ್ತಲ್ರಿ ಗ್ಯಾಜೆಟ್, ಹಂಗತೆ ಇವರು ಅಗಲ ಮೂಲೆ ಚೇಂಜ್ ಮಾಡವಂತಾರ. ಹ್ಞೂ
ಇದು GPS ಸ್ಪೀಡ್ ಇದೆ, ಅಕ್ಯುರೇಟ್ ಒರಿಜಿನಲ್. ಇದ್ರೊಳಗೆ ಇರೋತ್ತ ಸ್ಪೀಡೋಮೀಟರ್ದಾಗ. ಐದರಿಂದ 6 ವೇರಿ ಐತಿ. ಇದು ಯಾವ ಸ್ಕೂಲ್ನಾಗ ಮಸ್ತ್ ಕಾಣುತ್ತೆ ಅವ ನೋಡಿರು ಒಳಗಿಂದ. ಗೋಪಾಲನ್ ಮಾರ್ಕೆಟ್ ಇದ್ದಂಗೆ ಐತೆ ಸಾಲಿ. ಗುರುಕುಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಹಲೋ ನೀಲಿ ಕಲರ್ದು ಅಂದ್ರೆ ಮೆಲ್ಟೆಡ್ ಚಸ್ಮಾ. ಹದಿನಾಲ್ಕು ಕಿಲೋಮೀಟ್ರ್ ಉಳ್ಕೊಂಡೈತ್ರಿ. ಆಲ್ಮೋಸ್ಟ್ ರೀಚ್ ಆದ್ವಿ. ಅದು ಹೆಂಗೈತೆ ನನಗೇನು ಗೊತ್ತಿಲ್ಲ, ಫಸ್ಟ್ ಟೈಮ್ ಹೊಂಟೀನಿ. ಹೋದ ಮೇಲೆ ನೋಡಬೇಕು. ಶೇಟ್ ಅಲ್ಲಿ ಓಡಿಸ್ಬೇಕು. ಮುಂದಕ್ಕೆ ತೋರ್ಸೋದಿತ್ತದು. ಎಲ್ಲಿ ಕರ್ಕೊಂಡು ಹೊಂಟ್ಲಿ ಅದು? ಏನೋ ಆತಪ್ಪ ಇದು. ನೋಡು ಮಸ್ತ್ ಐತೆ ನೋಡು. ಏನು ವ್ಯೂ ಐತ್ರಿ, ಹೆವಿ ಸಖತ್ ಕಾಣತೈತಿ, ಸಾಕತ್ತಾಗಿ ಕಾಣತೈತಿ. ಸನ್ಸೆಟ್ ಪಾಯಿಂಟ್ ಅಂತದು, ಸನ್ಸೆಟ್ ಪಾಯಿಂಟ್ ಅಂತ ಈ ರೋಡ್. ಇನ್ನೊಂದು 7 ಕಿಲೋಮೀಟ್ರ್ ಐತಿ. ಇಲ್ಲಿ ಬರೋಣ ಗ್ರೀನ್ರಿ ಕಾಣತ್ತೆ ನೋಡ್ರಿ. ಅಂದ್ರೆ ಬಿಸಿಲಿದ್ರು ಗ್ರೀನ್ ಐತಿ. ಸ್ಪೆಷಲಿ ಇವು ತೆಂಗಿನ ಗಿಡ ಮಸ್ತ್ ಕಾಣತಾವ. ಇದ್ದೀರೇನೋ ಹಿಂಗೆ ಆಯ್ತಾ, ಮಜಾ ಬರ್ತೈತೆ ಮಸ್ತ್. ಕೂಲ್ ಚಿಲ್ಲಾಗಿ. ಇಲ್ಲ ಹಿಂಗೆ 5 ಕಿಲೋಮೀಟ್ರ್. ಲೇಕ್ ಹಿಂಗೆ ಹೋಗೋದು. ಲೇಕ್ ರಂಗರಾಯರ ದೊಡ್ಡಿ ಇದು ಕನ್ವ ರಿಸರ್ವೈರ್ ಇದೆ ಅಲ್ಲ. ಹಾಂ ಹಿಂಗೆ ಹೋಗೋದು ಸ್ಟ್ರೇಟಾ? ಹಾಂ ಕನ್ವ ಅಲ್ಲ ಕಣ್ವ ಅನ್ನೋದು. ಹೈ ಅದಲ್ಲದು ಇಲ್ಲೇ ಅನ್ನ. ಹಾಂ ರೈಟಾ? ಲೆಫ್ಟ್ ರೈಟ್? ಹಾಂ ಸರ್. ಹಾಂ ಹೆಂಗೆ ಕುಂತು ಗಾಡಿ ಹೊಡೋದ್ರೆ ಕಾಲು ಪೇನ್ ಆಗಲ್ಲ, ನಡ್ಕೊಂತ ಬಂದ್ರೆ ಭಾಳ ಪೇನ್ ಆಗತ್ತೆ. ಅಳಿಲು ಗಾಡಿ ವೈಬ್ರೇಟ್ ಆಗ್ತಿರುತ್ತಲ್ಲ. ಇಲ್ಲ ಅಂದರೂ ಸ್ಟಾರ್ಟಿಂಗ್ ಎಷ್ಟು ಹಿಂಗೆ ಕುಂದ್ರಾಕು ಬರ್ತಿದ್ದಿಲ್ಲ. ಅಲ್ಲೋ ಎಲ್ಲಿ ಬಿಡಕ್ಕೆ ಹೋಗಿದ್ದೀನಿ? ಅಲ್ಲೇ ಮನೆ ಮುಂದೆ ಬಾತ್ರೂಮ್ದಾಗ. ಬಾತ್ರೂಮ್ ಅಲ್ಲೇ ಗಾಡಿ ಇಟ್ಟು ಇದು ಹಾಕೋ ಹೊತ್ತಾಗ ಮಾವಿನ ಹಣ್ಣು ನೋಡಲ್ಲಿ. ಇಲ್ಲಿ ನೋಡ್ರಿ ಮಾವಿನ ಹಣ್ಣು ಎಷ್ಟಾಕೊಂದು ಕಾಯಿ, ಸಾರಿ ಮಾವಿನ ಕಾಯಿ.
ಇದು ಕಣ್ವರ್ ಲೇಕಿಗೆ ಹೆಂಗೆ ಹೋಗ್ಬೇಕು? ಲೇಕ್ ಕೆರೆಗೆ ಡೆಡ್ ಎಂಡ ಸ್ಟ್ರೇಟ್ ಗಾಡಿ ಹೋಗುತ್ತಾ? ಬೋಟಿಂಗ್ ಇಲ್ಲೇ ಇದೆಯಾ? ಡೆಡ್ ಎಂಡ್ ಅಂತ ನೋಡಪ್ಪ. ಲೇಕ್ ಕಾಣ್ತಾ ಉಂಟು. ಇಲ್ಲೇ ಐತಿ ಲೇಕ್, ಬಟ್ ಬೋಟಿಂಗ್ ಪಾಯಿಂಟ್ ಎಲ್ಲ ಐತಿ ಸಿಗೋವಲ್ತು. ಅದು ಅಲ್ಲೇ ತೋರಿಸಿತ್ತು, ನಮ್ಮ ಮನೆಯಿಂದ ದಾರಿ ಇಲ್ಲ ಅಲ್ಲಿ ಬೈಕ್ ತರಕ್ಕೆ. ಇಲ್ಲೇ ಆಳ ಬೈ ಬೋಟಿಂಗ್. ಇದನ್ನ ಮಾಡೋವಂತಾರ ಅಲ್ಲಿ ನೀರಾಗ ಹರಡೋವಂತಾನ. ಫೈನಲಿ ರೀಚ್ ಆದ್ವಿ. ಯಾವುದೋ ಒಂದು ಸ್ಥಳ ಅಲ್ಲ ತಮ್ಮ. ಫಿಶ್ ಮಾಡ್ತಾರಂತಿಲ್ಲ, ಏನೋ ಫೇಮಸ್ ಅಂದರು. ಫೈನಲಿ 6 ಕಿಲೋಮೀಟ್ರ್ ಆಳ ಬೈ, 2-3 ಕಿಲೋಮೀಟ್ರ್ ಹೆಚ್ಚಾಯ್ತು ಅಷ್ಟ. ಬೋಟ್ ಐತೆ, ಬೋಟಿಂಗ್ ಐತೆ ನೋಡ. ಫೈನಲಿ ಬಂದ್ವಿ. 200 ರೂಪಾಯಿ ಬೋಟ್ ಚಾರ್ಜ್. ಫೈನಲಿ ದಿಸ್ ವಾಸ್ ದ ಪ್ಲೇಸ್. ಇಲ್ಲಿ ಆ್ಯಕ್ಚುಲಿ ಜೆಟ್ ಸ್ಕೀಯಿಂಗಿಂದ ಹಿಡಿದು ಬೋಟಿಂಗ್ ಮಟ್ಟ 3-4 ಆ್ಯಕ್ಟಿವಿಟಿ ಅದಾವು. ಕಣ್ವ ಬೋಟಿಂಗ್ 200 ರೂಪೀಸ್ ಪರ್ ಹೆಡ್ ಐತಿ. ಸೊ ಇಬ್ಬರು ಬೋಟಿಂಗ್ ಹೊಂಟಿವಿ ಈಗ. ಬ್ರೋ ಹೋಗಮ್ಮ. ಸೊ 2 ಟಿಕೆಟ್ ತೊಗೊಂಡಿವಿ ಈಗ. ನಾನು ನಮ್ಮ ಖಾನ್ ಸಾಹೇಬ್ರು ಬಿಗ್ ಬೋಟ್ನಾಗ ಹೋಗ್ಬೇಕು. ಅಲ್ಲೇ ಐತೆ ನೋಡ್ರಿ, ಪೂರ ಕಾಣಲ್ಲ ನಿಮ್ಗೆ ಆ್ಯಕ್ಚುಲಿ. ಬಿಗ್ ಬೋಟ್ ತೊಗೊಂಡಿವಿ. ಹೇಳಿದ್ದೆ ನಾನು ಅಣ್ಣ ಮೊಬೈಲ್ ತೊಗೊಂಡು. ಅಲ್ಲೆಲ್ಲ ಬೋಟ್ ರೈಡ್ ಹೋಗಿ ಬಂದು ಇಲ್ಲೆಲ್ಲೇ ಕೆರೆ ದಂಡಿ ಮಟ್ಟ ಹೋಗಿ ಫೋಟೋ ಹೊಡ್ಕೊಳಮಂತ ಬಂದೀವಿ ರೀ. ಬಟ್ ಇಲ್ಲೇನು ಎಲ್ಲಿ ನೆಲ ಗಟ್ಟಿ ಐತಿಲ್ಲ. ಇಲ್ಲಿಂದ ಫೋಟೋ ಬರುತ್ತಲ್ಲ ಸಾಕು. ಹೋಗುತ್ತಲ್ಲಿಗೆ. ಹಾಂ ಬಂದೆ ನೋಡಿ. ಹೆಲ್ಮೆಟ್ ಅಲ್ಲೇ ಬಿಟ್ಟು ಬಂದೆ ನಾನು. ನಿಂದು ಯಾರೋ ಇದಾರೆ ನೋಡಿ ಮತ್ತೆ. ಫೈನಲಿ ಇಟ್ಸ್ ಅ ಗುಡ್ ಸ್ಪಾಟ್. ಬ್ರೋ ಇದೇ ವ್ಯೂ ಬೇಕಾಗಿತ್ತು ನನಗೆ. ಸಿ ದ ಸನ್ಸೆಟ್. ವಿತ್ ಮೈ ಬ್ಯೂಟಿ. ಫೋಟೋ ಸೆಷನಿಗೆ ಬಂದಿದ್ದೀವಿ ರೀ. ಫೋಟೋ ಆಯಿತು, ವೀಡಿಯೋ ಸೆಷನ್ ಆಯಿತು. ಅದ್ರೊಳಗೆ ಅಷ್ಟು ಬಂದೀವಿ ಇಲ್ಲಿಂದ ಇಲ್ಲಿ ಮಟ್ಟ. ಅಲ್ಲಿ ನಾವು ಬೋಟಿಂಗ್ ಮಾಡಿದ್ದು. ಇಲ್ಲಿ ಸ್ಪೀಡ್ ಬೋಟ್ ಹೊಂಟೈತೆ ನೋಡ್ರಿ, ಅಲ್ಲಿ ಐತಿ ಇನ್ನೊಂದು ಬೋಟ್. ಇಲ್ಲಿಂದ ಅಲ್ಲಿ ಹೋದ್ರೆ ಬೋಟಿಂಗ್ ಪಾಯಿಂಟ್ ಇತ್ತು. ಈ ಪ್ಲೇಸು ಗೊತ್ತಿದ್ದಿಲ್ಲ ನಮ್ಗೆ ಆ್ಯಕ್ಚುಲಿ. ಅಲ್ಲಿ ಕೇಳಿದ್ವಿ ಇಲ್ಲೆಲ್ಲೇ ಬರುತ್ತಂತ ಅಂದರು. ಹಂಗೆ ಕೇಳ್ಕೊಂತ ಒಳಗೆ ಕಾಡ್ಗಿಡ್ನಾಗ ಅಷ್ಟು ಬಂದ್ವಿ. ಈಗ ಲೆಟ್ಸ್ ಗೋ ಟು ಹೋಮ್. ಅಲ್ಲಿ ದಾರ್ಯಾಗ ಹೆಲ್ಮೆಟ್ ಇಟ್ಟು ಬಂದ ನೋಡ್ರಿ ಅಣ್ಣ. ಶಿಕ್ಕೂರಿಗೆ ಶಿವ ಅದೇನು. ಸೊ
ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ವರ್ತ್ ಐತಿ. ಬೋಟಿಂಗು ಎಷ್ಟೊತ್ತನ ಕರ್ಕೊಂಡು ಹೋದವ 200 ರುಪೀಸಿಗೆ. ಸದ್ಯ ನಾವು ಹೋದಾಗ ಓವರ್ ಕ್ರೌಡೆಡ್ ಇರಲಿಲ್ಲ. ಸಂಜೆ ಆಗ್ತಾ ಓವರ್ ಕ್ರೌಡೆಡ್ ಆಯಿತು. ಮುಂಜಾನೆ 9 ಗಂಟೆಯಿಂದ ಓಪನ್ ಇರುತ್ತಂತ, ಬರಬಹುದು. ಸೀರಿಯಸ್ಲಿ ಬೆಂಗಳೂರಾಗ ಹಿಂಗೆಲ್ಲ ಇರುತ್ತಂತ ಅಂದ್ಕೊಂಡಿದ್ದಿಲ್ಲ. ಬೆಂಗಳೂರು ನಿಯರ್. ಇಲ್ಲಿಟ್ಟ ನೋಡ್ರಿ ಹೆಲ್ಮೆಟ್ ತೋ. ನನ್ನ ಒಳಗೆ ಶಿಲೆ ಬಂದ್ವಿ. ಫೆರಾರಿ ಇದು ಹೆಲ್ಮೆಟ್. ಇದು ಹೆಲ್ಮೆಟ್ ಅಂತ್ರಿ, ಇದು ಟಪ್ಪಿಗೆ ಹೆಲ್ಮೆಟ್ ಅಂತ ಹಾಕೊಂಬಂದ ನನ್ನ ಇವು ಅವ ಅಲ್ಟ್ರಾಟೆಕ್ ಸಿಮೆಂಟ್ ಅದು ಎತ್ತಿರ್ತಾನೆ ನಾವು ಪೀಕೆ. ಓಕೆ ಗುಡ್, ಇಟ್ಸ್ ಡನ್. ಇದು ಗೊತ್ತು, ಹಿಂಗೆ ಬಂದ್ವಲ್ಲ. ಇಲ್ಲಿ ಒಬ್ಬರು ಆಂಟಿಗೆ ದಾರಿ ಕೇಳಿದೀವ. ಅವ್ರ ಪಾಪ ಮನೆಯವ್ರ ಥರನ ದಾರಿಗಳು ಕೂತ್ ಕೂತ್ಬಿಟ್ರು. ಏನ ಅಂದ್ರಲ್ಲಿ ಅವರು ಎಡಕ ಬಲ್ಕ ಎಡಚರಿ ಬಲ್ಚರಿ. ಮೋಸ್ಟ್ಲಿ ಮದ್ದೂರು ಸೈಡ್ ಎಲ್ಲರೂ ಹಿಂಗೆ ಮಾತಾಡ್ತಾರೆ. ನಿಂದು ಲ್ಯಾಂಗ್ವೇಜಿಗೆ ಏನಾಯ್ತು ಸಡನ್ನಾಗಿ? ಇದು 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 ಆ್ಯಕ್ಚುಲಿ ಚೆನ್ನಾಗಿರೋದು. ನಮ್ಮ ಪಯಣ ಮನೆಯ ಕಡೆಗೆ. ಹಂಗೆ ವಿನಾಯಕ ಅಣ್ಣರೇನ ಹೋಟೆಲ್ದಾಗ ಊಟ ಮಾಡಿಸ್ತಾರಂತ, ಬಿರಿಯಾನಿ ಮಾಡಿಸ್ತಾರಂತ. ಸೊ ನನಗೆ ಇಲ್ಲಿಂದ ದಾರಿ ಗೊತ್ತಿಲ್ಲ. ಮತ್ತೇನಾದರೂ ಎಕ್ಸ್ಪ್ಲೋರ್ ಮಾಡೋಕ್ಕಿತ್ತಾನೆ ಇಲ್ಲೇ. ಇದು ಹಾಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಮಧ್ಯಾಹ್ನ. ಸೊ ಸಡನ್ನಾಗಿ ಪ್ಲ್ಯಾನ್ ಆಗಿ ಸಡನ್ನಾಗಿ ಬಂದು ಸಡನ್ನಾಗಿ ನೋಡ್ಕೊಂಡ್ವಿ. ಸಡನ್ನಾಗಿ ಊರಿಗೆ ಹೊಂಟಿವಿ ಈಗ. ಒಳ್ಳೆ ಸೊ ಮತ್ತು ಮಾತಾಡೋಕ್ಕೇನು ಇಲ್ಲೀಗ. ಮುಂದೆ ಹೋಗಿ ಕಾಗೆ ಹದ್ದು ಅದು ಕಾಗೆ ಮುಂದೆ ಹೋಗಿ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ RNS ಇವಂಗೆ ಡ್ರಾಪ್ ಮಾಡಿ ಊಟ ಗೀಟ ತಿಂಡಿ ಗಿಂಡಿ ತಿನ್ಕೊಂಡು ನಮ್ಮ PGಗೆ. ನಾಳೆ ಆ್ಯಕ್ಚುಲಿ ಆಫೀಸಿಗೆ ಹೊಂಟಿಲ್ಲ ನಾನು, ವರ್ಕ್ ಫ್ರಮ್ ಹೋಮ್. ಇದು ಮಸ್ತ್ ಬ್ರಿಡ್ಜ್ ಸಿಕ್ಕಿತ್ರಿ. ಫೋಟೋ ಶೂಟ್ ಮಾಡೋಕೆ ಮಸ್ತ್ ಐತಿ. ಸೊ ಫೋಟೋ ತಕ್ಕೊಳಕ್ಕೆ ನಿಂತ್ವಿ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಮೈಸೂರು ರೋಡ್ನಾಗ ಗಾಡಿಗಳು ಹೋಗೋತ್ತೆ ಭಾಳ ವಜ್ಜೆ ಐತಿ. ನೈಸ್ ವೆರಿ ಗುಡ್. ನಾವು ಒಂದೆರಡು ಸ್ನ್ಯಾಪ್ ಹಾಕುವ. ಸೊ ಇನ್ನೂವರೆಗೂ ನನ್ನ ಚಾನಲ್ ಯಾರು ಸಹ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಒಂದು 50-60% ಜನ ನನ್ನ ವಿಡಿಯೋ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮೀ ಇಫ್ ಯು ಲೈಕ್ ದ ವಿಡಿಯೋ. ಫೋರ್ಸ್ ಇಲ್ಲ, ನಿಮಗೆ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಇಟ್ಸ್ ಜಸ್ಟ್ ಮೈ ಹಾಬಿ. ಓಕೆ, ಟೈಮ್ ಬಂತು, ಬಿಡಮ್ಮ ಹೋಗಮ್ಮ. ಓ ಶಿಟ್. ಸರಿ, ರೋಡ್ನಾಗ ಸಿಗ್ತೀನಿ ಮಗ. ಮಾಡ್ಕೊಂತೀವ ಬರಾಕ ವಾಲೆ ಅಂತಿದ್ದಿ ಮಗನ. ಬಾ ಅಂದ್ರೆ ವೀಡಿಯೋ ಮಾಡ್ಕೊಂಡು ನಿಂತ್ಬಿಟ್ಟಾನ್ರಿ ಅಣ್ಣ. ನೋಡಿ ಫುಲ್ ಫೋಟೋಗ್ರಾಫರ್ ಆಗ್ಬಿಟ್ಟಾನ. ಇಟ್ ವಾಸ್ ವೆರಿ ಗುಡ್ ರೋಡ್ ಟು ಸರ್ವಿಸ್ ರೋಡ್. देखो इधर भी जिन ಅಮ್ಮ. ನೈಸ್. ಕಾಲು ಒಂದಿನ ಸುದ್ದಿ ಇಲ್ರಿ, ನಡೋರು ಕಾಲು ಬ್ಯಾನ್ ಆಗುತ್ತೆ ಅಂದರೂ ಇಟ್ಟು ನಾಟಕ ಮಾಡವಂತೀನಿ ನಾನು. ಹಾಂ ಡಬಲ್ ಸೀಟ್ ಮ್ಯಾಗ ಮತ್ತದು ನಡೆಯೋಕ್ಕಿನ್ನ. Next, dear passengers, your next stop is Bangalore. Okay, let's go.
ಗುಡ್ಡಗಳು ಬೆಟ್ಟಗಳು ಭಾರಿ ಚಂದ ಕಾಣವಂತವು. ಸಾರಿ ಬ್ಲಾಗರ್ ನೋಡಿದರೆ ಸಾರಿ. ನಮ್ಮ ಕಾಲೇಜ್ ತನಕ ನಮ್ಮೊಂದು ಓಲ್ಡ್ ಶಾಪಿಗೆ ಸ್ಟಾಪ್ ಹಾಕೀನಿ. ಒಂದು ಸ್ಯಾಂಡ್ವಿಚ್ ತಿನ್ಕೊಂಡು ಅವಂಗ ನನ್ನ ಫ್ರೆಂಡಿಗೆ ಬಿಟ್ಟು ರೂಮಿಗೆ ಹೋಗ್ಬೇಕಿತ್ತು. ನಮ್ಮ ದೋಸ್ತಂಗೆ ಅವ್ನ ಮನೆಗೆ ಬಿಟ್ಟೆ ಒಂದು ಹಾಫ್ ಆನ್ ಅವರ್ ಕುಂತಿದ್ದೆ. ಅದಕ್ಕೆ ಕರೆಯವಂತಾನ ನಾನು ನಮ್ಮ ಪಿ ಜಿಗೆ ಹೊಂಟು ನೋಡ್ರಿ ಈಗ. ಹಳೇದೆಲ್ಲ ನನಗೆ ಬರೋವಂತಲ್ಲ ಈ ರೇಕ್ ಬಂದಿಂದ. ಇದು ನಮ್ಮ ಚನ್ನಸಂದ್ರ ಬಸ್ ಡಿಪೋ ಲಾಸ್ಟ್ ಸ್ಟಾಪ್. ಕಾಲೇಜಿಗೆ ಬರ್ಬೇಕಂದ್ರೆ ಇಲ್ಲಿ ಇಳಿದು ಇಲ್ಲಿಂದ ನಡ್ಕೊಂತ ಹೋಗಿದ್ದೆ. ದೋಸ್ ಡೇಸ್ ಚೆನ್ನಾಗಿತ್ತು. ಏನೇನೋ ಚೇಂಜ್ ಆಗಿಬಿಡತ್ತಿಲ್ಲ. ಸಪ್ನ ಬುಕೋಸು ನನ್ನ ಪ್ಯಾಲೇಸ್ ಇತ್ತು ಇಲ್ಲ ನೆನಪಿಲ್ಲ. ಹಾಂ ಇತ್ತು. 2-3 ದೊಡ್ಡ ಬಿಲ್ಡಿಂಗ್ 2 ಬೇರೆ ಆಗ್ಯಾವು. ಜುಡಿಯೋ ನಾವು ಲಾಸ್ಟಿಗೆ ಆಯಿತು ನಾವು ಬಿಡೋ ಹೊತ್ತಾಗ. ಜುಡಿಯೋ ಬಿಡೋ ಹೊತ್ತಿಗೆ ಆಯಿತು. ಅದಾದ್ಮ್ಯಾಗ ಏನಾಗ್ಯಾವ ಎಲ್ಲ ಎಕ್ಸ್ಟ್ರಾ ಆಗ್ಯಾವ. ಇಲ್ಲೊಬ್ಬ ಮುಂದೆ ಪಾನಿಪುರಿ ಅವ ಪರಿಚಯ ಇದ್ದ ನನಗೆ. ಅವ ಇಲ್ಲ ಬೇರೆ ಯಾರೋ ಅದರಿಗೆ. ಅವ ಈಗಾದರೂ ಹೋಗಿದ್ರೆ ಗುರುತು ಹಿಡಿತಿದ್ದ ನನಗೆ. ಅಷ್ಟು ಪಾನಿಪುರಿ ತಿಂದಿ ನಾ ಪಿ ಜಿ ಊಟ ಬೇಸರ ಆಗಿ 3-4 ಪ್ಲೇಟ್ ಕಟ್ಟಿಲಾರ ಬರ್ತಿದ್ದಿಲ್ಲ ದಿನ. ಆ ಮೂಲಿ ಕುಂದಿರ್ತದ. ಹಾಂ 10 minutes ಬಿಫೋರ್ ರೀಚ್ ಆದೆ. ಟೈಮ್ ಈಗ 10:24 10:10 ಹಿಂಗೆ ರೀಚ್ ಆದೆ ರೂಮಿಗೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ. ಇಲ್ಲಿ ಮಟ್ಟ ವಿಡಿಯೋ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ಮಟ್ಟ ಬಾಯ್.